ಈ ಭವ್ಯವಾದ ಶರಣ ಸಂಸ್ಕೃತಿ ಉತ್ಸವ ಕಾರ್ಯಕ್ರಮದಲ್ಲಿ ಅತ್ಯಂತ ಸುಂದರವಾದ ರೀತಿಯಲ್ಲಿ ರೈತ ಸಮಾವೇಶ ಒಂದು ಭವ್ಯವಾದ ವೇದಿಕೆಯಾಗಿತ್ತು. ಅದರೊಟ್ಟಿಗೆ ಈ ನಾಡಿನ ಸೈನಿಕರೆಂದೇ ಹೇಳಬೇಕು. ಸೈನಿಕರು ಗಡಿಯಲ್ಲಿ ಈ ದೇಶವನ್ನು ಕಾಯುವಾಗ ಆ ಸೈನಿಕರಿಗೂ ಕೂಡ ಅನ್ನದಾತರಾಗಿರುವಂತಹ ದೇಶದ ಮತ್ತೊಂದು ಸೈನಿಕರಾಗಿದ್ದಾರೆ ಈ ನಾಡಿನ ರೈತರು. ಅವರಿಗೆ ಅತ್ಯಂತ ಗೌರವದಿಂದ ಈ ಮಠಾಧಿಪತಿಗಳ ನೇತೃತ್ವದಲ್ಲಿ ಇಲ್ಲಿ ಸನ್ಮಾನ ಕಾರ್ಯಕ್ರಮವನ್ನು ಕೂಡ ಮಾಡಲಾಯಿತು. ಕೊನೆಯದಾಗಿ ಮಾತನಾಡಿದ ಸ್ವಾಮೀಜಿಗಳು ಹೇಳಿದಂತೆ ಇನ್ನು ಉದ್ದಕ್ಕಿಯನ್ನು ಭಾಷಣ ಮಾಡಲಿಕ್ಕೆ ನನಗೂ ಕೂಡ ಇಲ್ಲ. ಮಠಾಧಿಪತಿಗಳು ಕರೆದದ್ದಕ್ಕಾಗಿ ಸುಮಾರು 10 ಗಂಟೆಗಳ ಕಾಲ ವಾಹನದಲ್ಲಿ ಸಂಚಾರ ಮಾಡಿ ಈ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ. ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ನೀಡಿದ್ದಕ್ಕೆ ಖಂಡಿತವಾಗಿಯೂ ಸಂತೋಷವಾಗ್ತಾ ಇದೆ. ಕಾರಣ ಈ ದೇಶದ ದೊಡ್ಡ ಸೌಂದರ್ಯ ಅದಾಗಿದೆ. ಹಿಂದೂ, ಮುಸ್ಲಿಂ, ಕ್ರೈಸ್ತ, ಜೈನ ಧರ್ಮ, ಜಾತಿ, ಪಂಗಡ, ಪಕ್ಷ, ಪಂಥಗಳ ವ್ಯತ್ಯಾಸವಿಲ್ಲದೆ ಎಲ್ಲರೂ ಕೂಡ ಒಂದೇ ತಾಯಿಯ ಮಕ್ಕಳಂತೆ ಬಾಳುವುದು ಅದು ಈ ಭಾರತದ ಅತ್ಯಂತ ದೊಡ್ಡ ಪರಂಪರೆಯಾಗಿದೆ. ದಯವಿರದ ಧರ್ಮ ಯಾವುದಯ್ಯ, ದಯವೇ ಬೇಕು ಸಕಲ ಪ್ರಾಣಿಗಳೆಡೆಯಲ್ಲಿಯೂ, ದಯವೇ ಧರ್ಮದ ಮೂಲವಯ್ಯ. ಈ ನಾಡಿನಲ್ಲಿರುವ ಎಲ್ಲ ಧರ್ಮಗಳ ಮೂಲ, ಎಲ್ಲ ಧರ್ಮ ಗ್ರಂಥಗಳ ಸಂದೇಶ, ಎಲ್ಲ ಧರ್ಮದ ನಾಯಕರುಗಳು, ನಿಜವಾದ ಧರ್ಮದ ನಾಯಕರುಗಳು ಹೇಳಿಕೊಡುವುದು ಸರ್ವಧರ್ಮ ಸಮನ್ವತೆಯ ಭಾವೈಕ್ಯತೆಗಳ ಸಂದೇಶಗಳಾಗಿವೆ. ಅದನ್ನೇ ಈ ಮಠದಿಂದಲೂ ಕೂಡ ಈ ನಾಡಿಗೆ ಸಾರುತ್ತಾರೆ ಎಂಬ ಕಾರಣದಿಂದಲೇ ನನ್ನನ್ನು ಇಲ್ಲಿ ಆಹ್ವಾನ ಕೊಟ್ಟಿದ್ದಾರೆ. ಖಂಡಿತವಾಗಿಯೂ ಜಗತ್ತಿನ ಅತ್ಯಂತ ಶ್ರೇಷ್ಠವಾದ ಒಂದು ರಾಷ್ಟ್ರ ಈ ಭಾರತ. ಹಲವು ಧರ್ಮಗಳು, ಹಲವು ಜಾತಿಗಳು, ಪಂಗಡಗಳು, ಉಪಜಾತಿಗಳು, ಪಕ್ಷಗಳು, ಪಂಥಗಳು, ಪ್ರಕೃತಿ ವೈಭವದಿಂದ ಕಂಗೊಳಿಸುವಂತಹ ಸುಂದರವಾದ ಒಂದು ನಾಡು. ಅದರಲ್ಲೂ ಕೂಡ ಈ ಕರ್ನಾಟಕ. ನಾನು ಕಳೆದ ಒಂದು ವಾರದ ಮುಂಚೆ ಸೌದಿ ಅರೇಬಿಯಾಕ್ಕೆ ಹೋಗಿದೆ. ಬರುವ ಸಂದರ್ಭದಲ್ಲಿ ಮಂಗಳೂರಿನ ನಾನು ಅಲ್ಲಿ ಒಂದು 10-20 ದಿನಗಳ ಕಾಲ ಹಲವು ಕಡೆಗಳಿಗೆ ಹೋದಾಗ ಎಲ್ಲಿ ನೋಡಿದರೂ ಕೂಡ ಅಲ್ಲಿ ಕಾಣ್ತಾ ಇರುವುದು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು, ಕಟ್ಟಡಗಳು, ವಿಶಾಲವಾದ ಗುಡ್ಡಗಾಡು ಪ್ರದೇಶಗಳು, ಮರುಭೂಮಿ, ಬಿಸಿಲು, ಇದಲ್ಲದೆ ಬೇರೆ ಏನೂ ಕೂಡ ಅಲ್ಲಿ ಕಾಣುತ್ತಿರಲಿಲ್ಲ. ಆದರೆ ನಾನು ಮಂಗಳೂರಿನ ವಿಮಾನ ನಿಲ್ದಾಣದಲ್ಲಿ ಬಂದು ಇಳಿಯುತ್ತಿರುವಾಗ ಎಷ್ಟೊಂದು ಸುಂದರವಾಗಿತ್ತು. ಒಂದು ಕಡೆಯಲ್ಲಿ ಅಲೆಯಾಗಿ ಆಳತೆರಕ್ಕೆ ಅಬ್ಬರಿಸುತ್ತಾ ಅರ್ಭಟಿಸುವ ಅರಬ್ಬಿ ಸಮುದ್ರ, ಮತ್ತೊಂದು ಕಡೆಗಳಲ್ಲಿ ವಿಶಾಲವಾಗಿ ಹರಡಿ ನಿಂತಿರುವಂತಹ ಕೃಷಿ ಭೂಮಿಗಳು. ಇಡೀ ಕರ್ನಾಟಕವನ್ನೊಮ್ಮೆ ತೆಗೆದು ನೋಡಿರಿ. ಒಂದು ಕಡೆಯಲ್ಲಿ ಕರಾವಳಿಯ ಸಮುದ್ರ ಮಾದರಿ, ಮತ್ತೊಂದು ಕಡೆಯಲ್ಲಿ ಮಲೆನಾಡಿನ ಸುಂದರವಾದ ಮರಗಿಡಗಳಿಂದ ಕಂಗೊಳಿಸುವಂತಹ ಗುಡ್ಡಗಾಡು ಪ್ರದೇಶಗಳು, ಬಯಲುಸೀಮೆಯಲ್ಲಿ ವಿಶಾಲವಾದ ಕೃಷಿ ಭೂಮಿಗಳು, ಕೋಟೆ ಕೊತ್ತಲಗಳು, ಅರಮನೆಗಳು, ಮಸೀದಿಗಳು, ಮಂದಿರಗಳು, ಬಸದಿಗಳು. ಭಾರತ ಒಂದು ಪುಟ್ಟ ಬ್ರಹ್ಮಾಂಡವಾದರೆ ಕರ್ನಾಟಕ ಒಂದು ಪುಟ್ಟ ಭಾರತ ನೋಡ. ಇಲ್ಲಿಲ್ಲದವ ಇನ್ನೆಲ್ಲಿದೆ ತೋರ, ಇಲ್ಲಿಯ ಮಣ್ಣು ಹೊನ್ನು, ಇಲ್ಲಿಯ ನೀರು ಸುದೆ ಎಂದು ಕವಿ ಸಿದ್ದಯ್ಯ ಪುರಾಣಿಕರವರು ಹೇಳಿದಂತೆ ಈ ನಾಡು ಅತ್ಯಂತ ಸುಂದರವಾಗಿದೆ. ಈ ನಾಡಿನ ಸಂಸ್ಕೃತಿಯನ್ನು, ಈ ನಾಡಿನ ಸರ್ವಧರ್ಮ ಸಹಿಷ್ಣುತೆಯ ಪರಂಪರೆಯನ್ನು, ಈ ನಾಡಿನ ಉದಾತ್ತವಾದ ಈ ಒಂದು ಇತಿಹಾಸವನ್ನು ಕಾಪಾಡುವಂತಹ ಜವಾಬ್ದಾರಿ ಈ ನಾಡಿನ ಧರ್ಮಗುರುಗಳ ಮೇಲಿದೆ, ಈ ನಾಡಿನ ರಾಜಕಾರಣಿಗಳ ಮೇಲಿದೆ, ಈ ನಾಡಿನ ಮಾಧ್ಯಮ ಮಿತ್ರರ ಮೇಲಿದೆ, ಈ ನಾಡಿನ ಉನ್ನತ ಅಧಿಕಾರಿಗಳ ಕೈಯಲ್ಲಿದೆ. ಇಲ್ಲಿ ನಿಜಕ್ಕೂ ಕೂಡ ಇವತ್ತು ಕೆಲವು ಕಡೆಗಳಲ್ಲಿ ನಾವು ಕಾಣ್ತಾ ಇದ್ದೇವೆ, ಧರ್ಮಗಳೆಡೆಯಲ್ಲಿ ಕಂದಕಗಳು ಸೃಷ್ಟಿಯಾಗ್ತಾ ಇದೆ. ಮೊದಲು ಆ ರೀತಿ ಇರಲಿಲ್ಲ. ನಾವು ಒಂದೇ ಬೆಂಚಿನಲ್ಲಿ ಕುಳಿತುಕೊಳ್ಳುತ್ತಿದ್ದೆವು. ರಾಮ, ರಹೀಮನು, ಜಾನ್ ಎಲ್ಲರೂ ಕೂಡ ಒಂದೇ ಬೆಂಚಿಯಲ್ಲಿ ಒಟ್ಟಿಗೆ ಆಟ ಮಾಡುತ್ತಿದ್ದೆವು. ಒಟ್ಟೆ ಕೈ ಕಡೆ ಹಿಡಿದುಕೊಂಡು ಸಾಗುತ್ತಿದ್ದ ಒಂದು ಕಾಲವಿತ್ತು.
ಆದರೆ ಅದೇನು ಗೊತ್ತಿಲ್ಲ, ಕೆಲವು ಧರ್ಮಗುರುಗಳ ಕಾರಣ, ಕೆಲವು ರಾಜಕಾರಣಿಗಳ ಕಾರಣ, ಕೆಲವು ದೊಡ್ಡವರ ಕಾರಣದಿಂದಾಗಿ ಪರಸ್ಪರ ಸೇತುವೆಗಳನ್ನು ಕಟ್ಟಬೇಕಾದವರು ಅಡ್ಡಗೋಡೆಗಳನ್ನು ಕಟ್ಟಿ ಈ ನಾಡಿನ ಭವ್ಯವಾದ ಪರಂಪರೆಯನ್ನು ಕೊಲೆ ಮಾಡುತ್ತಿರುವಂತಹ ದೃಶ್ಯಗಳೆಲ್ಲ ನಾವು ಕಾಣುತ್ತಿರುವಾಗ ಖಂಡಿತವಾಗಿಯೂ ನಾವು ಒಗ್ಗಟ್ಟಾಗಬೇಕಿದೆ. ಅವತ್ತು ಬ್ರಿಟಿಷರು ಕೂಡ ಹೇಳಿದ್ದನ್ನೇ. ಅವರು ಇಲ್ಲಿ ಹಲವಾರು ವಿಭಾಗಗಳು ಈ ನಾಡಿನ ಸೌಂದರ್ಯವನ್ನು ಕಂಡು, ಇಲ್ಲಿನ ಪ್ರಕೃತಿ ವೈಭವವನ್ನು ಕಂಡು ವ್ಯಾಪಾರಕ್ಕಾಗಿ ಬಂದವರು ಇಲ್ಲೇ ಠಿಕಾಣಿ ಹೂಡಲಿಕ್ಕೆ ಬೇಕಾಗಿ ನೋಡಿದ್ದಾರೆ. ಆದರೆ ಭಾರತೀಯರಾದ ನಾವು ಯಾರ ಮೇಲೆಯೂ ಕೂಡ ದಬ್ಬಾಳಿಕೆ ಮಾಡಲು, ಯಾರ ಮಣ್ಣನ್ನು ಕೂಡ ಕಬಳಿಸಲು ಬಿಟ್ಟಿಲ್ಲ. ನಾವು ನಮ್ಮ ಸ್ವತಂತ್ರವನ್ನು ಎಷ್ಟು ಗೌರವಿಸುತ್ತೇವೆಯೋ ಅದೇ ರೀತಿ ಇನ್ನೊಬ್ಬರ ಸ್ವಾತಂತ್ರ್ಯವನ್ನು ಕೂಡ ನಾವು ಗೌರವಿಸಿದವರಾಗಿದ್ದೇವೆ. ಅದೇ ರೀತಿ ಹಲವರು ಇಲ್ಲಿಗೆ ಬಂದರು, ಇಲ್ಲಿ ಕಬಳಿಸಲಿಕ್ಕೆ ಬೇಕಾಗಿ ನೋಡಿದರು, ಇಲ್ಲಿ ಠಿಕಾಣಿ ಹೂಡಲಿಕ್ಕೆ ಬೇಕಾಗಿ ನೋಡಿದರು. ಕೊನೆಯದಾಗಿ ಬಂದ ಬ್ರಿಟಿಷರು, ಜಾನ್ ಕೋಕಿ ಎಂಬ ಒಬ್ಬ ಬ್ರಿಟಿಷ್ ಸೈನ್ಯಾಧಿಪತಿ ಹೇಳುತ್ತಿದ್ದ, ಈ ನಾಡಿನ ದೊಡ್ಡ ಶಕ್ತಿಗಳಾಗಿದ್ದಾರೆ ಹಿಂದೂಗಳು ಮತ್ತು ಮುಸಲ್ಮಾನರು. ಅವರನ್ನು ಪರಸ್ಪರ ಬೇರ್ಪಡಿಸದೇ ಇದ್ದರೆ ನಮಗಿಲ್ಲಿ ಶಾಶ್ವತವಾಗಿ ಬದುಕಲು ಸಾಧ್ಯವಿಲ್ಲ ಅಂತ ಹೇಳಿದರು. ಆದರೆ ಗಾಂಧೀಜಿಯವರು ಹೇಳಿದರು, ಈ ದೇಶದ ಎರಡು ಕಣ್ಣುಗಳಾಗಿದ್ದಾರೆ ಹಿಂದೂಗಳು ಮತ್ತು ಮುಸಲ್ಮಾನರು. ಯಾವುದಾದರೊಂದು ಕಣ್ಣಿಗೆ ತೊಂದರೆಯಾದರೆ ಇಡೀ ಈ ದೇಶವೆಂಬ ಆತ್ಮಕ್ಕೆ ತೊಂದರೆಯಾಗುತ್ತದೆ. ಆದ್ದರಿಂದ ಎಲ್ಲರೂ ಒಗ್ಗಟ್ಟಿನಿಂದಿರಬೇಕು ಎಂದು ಹೇಳಿ ಹಿಂದೂ, ಮುಸ್ಲಿಂ, ಕ್ರೈಸ್ತ, ಜೈನ, ಬೌದ್ಧ, ಸಿಖ್, ಫಾರಸಿ ಎಂಬ ವ್ಯತ್ಯಾಸವಿಲ್ಲದೆ ಎಲ್ಲರೂ ಒಗ್ಗಟ್ಟಿನಿಂದ ಹೋರಾಡಿ ಪಡೆದಂತಹ ಸುಂದರವಾದ ಒಂದು ರಾಷ್ಟ್ರವಾಗಿದೆ ಈ ಭವ್ಯವಾದ ರಾಷ್ಟ್ರ. ಆದ್ದರಿಂದಲೇ ಯಾವತ್ತೂ ಕೂಡ ನಾವು ಅಣ್ಣ ತಮ್ಮಂದಿರಾಗಿರಬೇಕು. ನಾನು ಈ ಗೋಕಾಕ್ ಈ ಪ್ರದೇಶಕ್ಕೆ ಈ ಒಂದು 4-5 ತಿಂಗಳ ಮುಂಚೆ ಪ್ರಥಮವಾಗಿ ಬಂದದ್ದು. ಇಲ್ಲಿ ನನ್ನ ಕುಟುಂಬಿಕರಿಲ್ಲ, ಇಲ್ಲಿ ನನ್ನ ಪರಿಚಯಸ್ಥರು ಯಾರೂ ಇಲ್ಲ, ಮುಸಲ್ಮಾನರಲ್ಲೂ ಇಲ್ಲ, ಹಿಂದೂ ಧರ್ಮದವರಲ್ಲೂ ಇಲ್ಲ, ಯಾರ ಧರ್ಮದಲ್ಲೂ ಇಲ್ಲ. ಆದರೆ ಪೇಪರ್ಗಳಲ್ಲಿ, ಟಿವಿ ಮಾಧ್ಯಮಗಳಲ್ಲಿ ಇಲ್ಲಿ ಬಂದ ಮಹಾ ಜಲಪ್ರಳಯದ ಬಗ್ಗೆ ಕಂಡಾಗ ನಮ್ಮಿಂದಾಗುವ ಏನಾದರೂ ಸಹಾಯ ಮಾಡಬೇಕೆಂದು ನಾವು ಬಂದೆವು. ಹಲವು ಶಾಲೆಗಳಿಗೆ, ಹಲವು ನಿರಾಶ್ರಿತ ಕೇಂದ್ರಗಳಿಗೆ ಭೇಟಿ ಕೊಟ್ಟೆವು. ಒಂದು ದಿನಕ್ಕಾಗಿ ಬಂದವನು ನಾನಿಲ್ಲಿ 15-20 ದಿನಗಳ ಕಾಲ ಇಲ್ಲಿ ನಿಂತಿದ್ದೆ. ಸುಮಾರು 15-20 ಲಾರಿಗಳ ಮೂಲಕ ಹಿಂದೂ, ಮುಸ್ಲಿಂ, ಕ್ರೈಸ್ತ, ಧರ್ಮ, ಜಾತಿ, ಪಂಗಡ, ಪಕ್ಷ ಯಾವುದು ಕೂಡ ನೋಡದೆ ನಾವು ಇಲ್ಲಿ ವಿತರಣೆ ಮಾಡಿದೆವು. ಮಾತ್ರವಲ್ಲ, ಯಾವತ್ತೂ ಕೂಡ ನನ್ನ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ನನ್ನ ಊರಿನಲ್ಲಾಗಿದೆ ನಾವು ಮಾಡೋದು. ಆದರೆ ನನ್ನ ಜೀವನದ ಚರಿತ್ರೆಯಲ್ಲಿ ಮೊದಲ ಬಾರಿಗೆ ಸ್ವಾತಂತ್ರ್ಯೋತ್ಸವವನ್ನು ನಾನು ಇಲ್ಲಿನ ಸರಕಾರಿ ಕಾಲೇಜಿನಲ್ಲಿರುವಂತಹ ನಿರಾಶ್ರಿತರ ಒಟ್ಟಿಗೆ ನಾವು ಮಾಡಿದೆವು. ಅವರಿಗೆ ಧೈರ್ಯ ತುಂಬುವಂತಹ ಕೆಲಸ ಮಾಡಿದೆವು. ಆ ಸಂದರ್ಭದಲ್ಲಿ ಈ ಮಠಾಧಿಪತಿಗಳು ಸರ್ವಧರ್ಮ ಸಂದೇಶವನ್ನು ಸಾರುವವರಾಗಿದ್ದಾರೆ. ಇಲ್ಲಿನ ಪೀಠ ಸರ್ವಧರ್ಮ ಸಹಿಷ್ಣುತೆಗೆ ದೊಡ್ಡ ಮಹತ್ವವನ್ನು ಕೊಡುವುದಾಗಿದೆ ಎಂದು ಹೇಳುವಾಗ ಆ ಮಠಾಧೀಶರ ಬಳಿಗೆ ಬಂದು ನಾವು ಕುಶಲೋಪರಿ ನಡೆಸಿದ್ದೆವು. ಅವರೊಂದಿಗೆ ಸಂತೋಷದಿಂದ ಮಾತನಾಡಿದ್ದೆವು. ಅವರು ನಮಗೆ ಉತ್ತಮವಾದ ರೀತಿಯಲ್ಲಿ ಬರಮಾಡಿದರು. ನಿಜವಾಗಿಯೂ ಇದಾಗಿದೆ ಇಂಡಿಯಾ, ಇದಾಗಿದೆ ಭಾರತ, ಇದಾಗಿದೆ ನನ್ನ ದೇಶ. ಈ ದೇಶದಲ್ಲಿ ಹಿಂದೂಗಳು, ಮುಸಲ್ಮಾನರು, ಕ್ರೈಸ್ತರು ಒಟ್ಟಿಗೆ ಬಾಳಿಕೊಂಡು ಸುಂದರವಾದ ರಾಷ್ಟ್ರವನ್ನು ಕಟ್ಟಲು ಬೇಕಾಗಿ ನಾವು ನೋಡಬೇಕಾಗಿದೆ. ನಾವೆಲ್ಲರೂ ಒಟ್ಟಿಗೆ ಕೈ ಜೋಡಿಸಿಕೊಂಡು ನಿಂತರೆ ಈ ಭಾರತ ಜಗತ್ತಿನ ಅತ್ಯಂತ ಬಲಿಷ್ಠವಾದ ಒಂದು ರಾಷ್ಟ್ರವಾಗುವುದರಲ್ಲಿ ಸಂಶಯವಿಲ್ಲ. ನಾವು ಕಾಣಬೇಕಾದ ಕನಸು ಈ ದೇಶ ಜಗತ್ತಿನ ಅತ್ಯಂತ ದೊಡ್ಡ ಸೂಪರ್ ಪವರ್ ರಾಷ್ಟ್ರವಾಗಿ ಮೆರೆಯಬೇಕಾಗಿದೆ. ಅದು ಮೆರೆಯಬೇಕಾದರೆ ಅಮೆರಿಕಾದವನು ನಮಗೆ ಸಹಾಯ ಮಾಡಲ್ಲ, ಇನ್ನೊಬ್ಬ ಪಾಕಿಸ್ತಾನದವನು ನನಗೆ ಸಹಾಯ ಮಾಡಲ್ಲ, ಚೀನಾದವನು ಸಹಾಯ ಮಾಡಲ್ಲ. ಯಾವತ್ತೂ ಕೂಡ ಈ ದೇಶ ಜಗತ್ತಿನ ಸೂಪರ್ ಪವರ್ ರಾಷ್ಟ್ರವಾಗಲು ಇನ್ನೊಂದು ರಾಷ್ಟ್ರದ ಸಹಿಸಲ್ಲ. ಆದರೆ ಭಾರತೀಯರಾದ ನಾವು ಎಲ್ಲರೂ ಕೈ ಹಿಡಿದುಕೊಂಡು ಒಟ್ಟಾಗಿ ನಿಂತರೆ ನಮಗೆ ಧರ್ಮ, ಜಾತಿ, ಪಂಗಡ, ಪಕ್ಷ, ಪಂಥಗಳ ವ್ಯತ್ಯಾಸವಿಲ್ಲದೆ ಒಗ್ಗಟ್ಟಾಗಿ ನಿಂತರೆ ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ, ಕ್ರೈಸ್ತ, ಮುಸಲ್ಮಾನ, ಪಾರಸಿಕ, ಜೈನರ ಉದ್ಯಾನ ಆಗಿರುವಂತಹ ಈ ರಾಷ್ಟ್ರದಲ್ಲಿ ಒಂದು ಸುಂದರವಾದ ರಾಷ್ಟ್ರವನ್ನು ನಮಗೆ, ಸೂಪರ್ ಪವರ್ ರಾಷ್ಟ್ರವನ್ನು ನಮಗೆ ಇಲ್ಲಿ ಕಟ್ಟಬಹುದಾಗಿದೆ. ಆದ್ದರಿಂದಲೇ ರೈತರ ಬಗ್ಗೆ ನನಗೆ ಮಾತಾಡಲಿಕ್ಕೆ ಜಾಸ್ತಿ ಏನು ಗೊತ್ತಿಲ್ಲ. ಕಾರಣ ರೈತರೊಂದಿಗೆ ಕೆಲಸ ಮಾಡಿದವನಲ್ಲ ನಾನು. ರೈತರ ಬೆವರ ಹಣಿಗಳನ್ನು ನುಂಗಿ ಮಾತ್ರವೇ ನನಗೆ ಗೊತ್ತಿದೆ. ಆದರೆ ನೀವು ಇಲ್ಲಿ ಇಷ್ಟೊಂದು ದೊಡ್ಡ ಕಾರ್ಯಕ್ರಮ, ಅದು ಕೂಡ ಸುಮಾರು ಹಲವು ದಿನಗಳ ದಿನದ ಕಾರ್ಯಕ್ರಮಗಳ ಮೊದಲ ದಿನ ರೈತರಿಗೆ ಗೌರವವನ್ನು ಕೊಟ್ಟು
ಕೊಟ್ಟು ಈ ನಾಡಿನ ದೊಡ್ಡ ಸೈನಿಕರಾದ ಅವರಿಗೆ ನೀವು ಗೌರವವನ್ನು ಕೊಟ್ಟು ಅವರನ್ನು ವೇದಿಕೆಯಲ್ಲಿ ಕರೆಸಿ ಈ ನಾಡು ಕಂಡ ಅತ್ಯಂತ ದೊಡ್ಡ ವಿಶ್ವವಿಖ್ಯಾತ ಗಾಯಕರಿಂದ ಸನ್ಮಾನ ಮಾಡಿದ್ದೀರಿ. ಖಂಡಿತವಾಗಿಯೂ ಹೆಮ್ಮೆ ಎನಿಸ್ತಾ ಇದೆ. ಮಾತ್ರವಲ್ಲ, ಕವಿತಾ ಮೇಡಮ್ ರವರ ಮಾತುಗಳು ಖಂಡಿತವಾಗಿಯೂ ಇಲ್ಲೆಲ್ಲ ರೈತರಿಗೆ ಒಂದು ದೊಡ್ಡ ಉತ್ಸಾಹವಾಗಿದೆ, ಒಂದು ಹುಮ್ಮಸ್ಸಾಗಿದೆ. ಖಂಡಿತವಾಗಿಯೂ ಅಂತಹವರು ಇಲ್ಲಿ ಕೃಷಿ ಮಂತ್ರಿಗಳಾಗಿ ಬರಬೇಕು. ಕೃಷಿ ಮಂತ್ರಿಗಳಾಗಿ ಅವರು ಬರಬೇಕು. ಅವರು ಬಂದರೆ ಈ ನಾಡು ಒಂದು ಕೃಷಿಯ ಸ್ವರ್ಗವಾಗುವುದರಲ್ಲಿ ಸಂಶಯವಿಲ್ಲ. ಖಂಡಿತವಾಗಿಯೂ ಅಂತಹ ಛಲಗಾರ್ತಿಗಳು, ಅಂತಹ ಛಲಗಾರರಿಗೆ ಈ ನಾಡಿನಲ್ಲಿ ನಾವು ಉನ್ನತವಾದ ಸ್ಥಾನವನ್ನು ಕೊಟ್ಟು ಅವರ ಮೂಲಕ ಈ ನಾಡನ್ನು ಬೆಳಗಿಸಬೇಕಾಗಿದೆ. ಅವರನ್ನು ರೋಲ್ ಮಾಡೆಲ್ಗಳಾಗಿ ನೀವು ಕಾಣಬೇಕಾಗಿದೆ. ಕೃಷಿಕರು ರೋಲ್ ಮಾಡೆಲ್ಗಳಾಗಿ ಕಾಣಬೇಕಾಗಿರೋದು ಅವರನ್ನಾಗಿದೆ. ಖಂಡಿತವಾಗಿಯೂ ಶ್ರೀಗಳು ಇವತ್ತು ರೈತ ಸಮಾವೇಶಕ್ಕೆ ಅತ್ಯಂತ ಅರ್ಹರಾದ ಒಂದು ಅತಿಥಿಯನ್ನು ಇಲ್ಲಿ ಕರೆದಿದ್ದಾರೆ. ಖಂಡಿತವಾಗಿಯೂ ಖುಷಿ ಆಗ್ತಾ ಇದೆ. ಆದ್ದರಿಂದ ರೈತರೇ, ನಿಮ್ಮ ಬಗ್ಗೆ ನನಗೆ ಮಾತನಾಡಲಿಕ್ಕೆ ನನಗೇನು ಗೊತ್ತಿಲ್ಲ. ಕಾರಣ ನಿಮ್ಮನ್ನು ನಾವು ಕಾಣುತ್ತಾ ಇದ್ದೇವೆ ಬೆಳಿಗ್ಗೆಯಿಂದ ರಾತ್ರಿಯವರೆಗೆ, ರಾತ್ರಿಯಿಂದ ಬೆಳಗಿನವರೆಗೆ ನೀವು ದುಡಿಯುತ್ತೀರಿ, ಕಷ್ಟಪಡುತ್ತೀರಿ. ನಿಮ್ಮಿಂದ ಈ ಜಗತ್ತು ಉಳಿಯುತ್ತಾ ಇದೆ, ನಿಮ್ಮಿಂದ ಈ ಜಗತ್ತು ಉಸಿರಾಡ್ತಾ ಇದೆ, ನಿಮ್ಮಿಂದ ಈ ಜಗತ್ತು ಹೊಟ್ಟೆ ತುಂಬಿಸುತ್ತಾ ಇದೆ. ಖಂಡಿತವಾಗಿಯೂ ನಿಮ್ಮಂತಹ ಸೇವೆ ಇಲ್ಲಿ ಯಾರು ಕೂಡ ಮಾಡುವುದಿಲ್ಲ. ನಿಮ್ಮ ಸೇವೆಯನ್ನು ಎಲ್ಲ ಧರ್ಮಗಳು ಕೂಡ ಇಲ್ಲಿ ಗೌರವಿಸ್ತಾ ಇದೆ. ನನ್ನ ಧರ್ಮವಾಗಿರುವ ಇಸ್ಲಾಂ ಧರ್ಮದಲ್ಲಿ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರು ಹೇಳುತ್ತಾರೆ, ನಾಳೆ ಪ್ರಳಯವಾಗ್ತದೆ, ನಾಳೆ ಅಂತ್ಯ ದಿನವಾಗ್ತದೆ ಎಂದು ನಿನಗೆ ಗೊತ್ತಿದ್ದರೆ ಇವತ್ತು ನಿನ್ನ ಕೈಯಲ್ಲಿ ಒಂದು ಗಿಡ ಇದ್ದರೆ ಆ ಗಿಡವನ್ನು ನೀನು ನೆಡಬೇಕು, ಆ ಗಿಡಕ್ಕೆ ನೀನು ನೀರು ಹಾಕಬೇಕು, ಆ ರೀತಿ ಕೃಷಿಯನ್ನು ಬೆಳೆಸಬೇಕು ಎಂದು ಹೇಳಿ ಕುರ್ಆನ್ ನಲ್ಲಿ ಹಲವು ಶ್ಲೋಕಗಳು ಕಾಣಬಹುದು, ಪ್ರವಾದಿಯವರ ನುಡಿಗಳಲ್ಲಿ ಹಲವು ಕಡೆಗಳಲ್ಲಿ ಕಾಣಬಹುದು. ಆದ್ದರಿಂದ ಇದೊಂದು ಸುಂದರವಾದ ರಾಷ್ಟ್ರ. ಸರ್ವೇ ಜನ ಸುಖಿನೋ ಭವಂತು ಎಂದು ಕಲಿಸಿದ ಹಿಂದೂ ಧರ್ಮ ಇಲ್ಲಿದೆ. ಮನ್ ಕತಲ ನಫ್ಸನ್ ಬಿಗೈರಿ ನಫ್ಸಿನ್ ಔ ಫಸಾದಿನ್ ಫಿಲ್ ಅರ್ದ್ ಫಕಅನ್ನಮ ಕತಲ ಅನ್ನಾಸ ಜಮೀಆ. ಒಬ್ಬ ಮನುಷ್ಯನನ್ನು ಕೊಂದರೆ ಇಡೀ ಮಾನವ ಕುಲವನ್ನು ಕೊಂದಂತಾಗ್ತಿ. ಒಬ್ಬ ಮನುಷ್ಯನಿಗೆ ಜೀವದಾನ ನೀಡಿದರೆ ಇಡೀ ಮಾನವ ಕುಲಕ್ಕೆ ಜೀವದಾನವನ್ನು ನೀಡಿದಂತವನಾಗ್ತಿ ಎಂದು ಕಲಿಸುವಂತಹ ಇಸ್ಲಾಂ ಧರ್ಮ. ಯು ಲವ್ ಯುವರ್ ಎನಿಮೀಸ್, ನಿನ್ನ ಶತ್ರುವನ್ನು ಕೂಡ ಪ್ರೀತಿಸು ಎಂದು ಕಲಿಸುವ ಕ್ರೈಸ್ತ ಧರ್ಮ. ಇದೆಲ್ಲವೂ ಕೂಡ ಒಟ್ಟು ಸೇರಿ ಒಂದು ಸುಂದರವಾದ ಭಾವೈಕ್ಯತೆಯಿಂದ ಕೂಡಿದ ಒಂದು ಬಲಿಷ್ಠವಾದ ಅಖಂಡವಾದ ಸರ್ವಧರ್ಮ ಸಹಿಷ್ಣುವಾದ ಒಂದು ರಾಷ್ಟ್ರವನ್ನು ಕಟ್ಟಲು ಬೇಕಾಗಿ ನಾವೆಲ್ಲರೂ ಕೂಡ ಪಣ ತೊಟ್ಟುಕೊಂಡು ಕೆಲಸ ಮಾಡೋಣ. ಒಂದು ಸುಂದರವಾದ ಅಭಿವೃದ್ಧಿಯಿಂದ ಕೂಡಿದ ರಾಷ್ಟ್ರವನ್ನು ನಾವು ಕಟ್ಟೋಣ. ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸವನ್ನು ಕೊಟ್ಟು ಭವಿಷ್ಯದ ಬಗ್ಗೆ ಒಳ್ಳೆ ಕನಸುಗಳನ್ನು ಹುಟ್ಟಿ ಹಾಕಿ ಅವರ ಮೂಲಕ ಈ ರಾಷ್ಟ್ರವನ್ನು ಉತ್ತಮವಾದ ಮಟ್ಟಕ್ಕೆ ನಾವು ಬೆಳೆಸೋಣ. ಉದ್ಘಾಟಕರ ಮಾತುಗಳು ಕೂಡ ಅದ್ಭುತವಾಗಿತ್ತು. ಈ ನಾಡಿಗೆ ಈ ರಾಷ್ಟ್ರಕ್ಕೆ ಒಂದು ಅದ್ಭುತ ವ್ಯಕ್ತಿಯನ್ನೇ ಆ ಮೂಲಕ ಈ ಗೋಕಾಕ್ ತಾಲೂಕಿನವರು ಕೊಡುಗೆ ಮಾಡಿದ್ದೀರಿ. ಖಂಡಿತವಾಗಿಯೂ ಅಂತಹ ಬುದ್ಧಿಜೀವಿಗಳಿಂದ, ಅಂತಹ ಪ್ರತಿಭಾನ್ವಿತರಿಂದ, ಅಂತಹ ಉನ್ನತ ಅಧಿಕಾರಿಗಳ ಮೂಲಕ ಈ ನಾಡು ಯಾವತ್ತೂ ಕೂಡ ಬೆಳಗುತ್ತಾ ಇರಲಿ. ಇವತ್ತು ಬಂದ ಕೂಡಲೇ ಇಲ್ಲಿನ ಹಲವು ಹಿಂದೂ ಮಿತ್ರರನ್ನು, ಮುಸಲ್ಮಾನ್ ಮಿತ್ರರನ್ನು ಎಲ್ಲರನ್ನು ಕೂಡ ಪರಿಚಯವಿದೆ. ಅವತ್ತು 15-20 ದಿನಗಳ ಕಾಲ ನಿಮ್ಮೊಂದಿಗೆ ಬೆರೆತವನಾಗಿದ್ದೇನೆ ನಾನು. ಸ್ವಾಮೀಜಿಗಳನ್ನು ಮಾತ್ರವಲ್ಲ, ತಹಶೀಲ್ದಾರ್ ರವರನ್ನು, ಪೊಲೀಸ್ ಅಧಿಕಾರಿಗಳನ್ನೆಲ್ಲ ನಾವು ಭೇಟಿಯಾಗಿದ್ದೆವು. ತುಂಬಾ ಖುಷಿಯಾಗಿತ್ತು, ತುಂಬಾ ಸಂತೋಷದಿಂದ ಆಗಿತ್ತು. ಆದ್ದರಿಂದ ಒಂದು ಸುಂದರವಾದ ಸೌಹಾರ್ದಯುತವಾದ ಗೋಕಾಕ್ ಪಟ್ಟಣವನ್ನು ಕಟ್ಟಿರಿ, ಗೋಕಾಕ್ ನಗರವನ್ನು ಕಟ್ಟಿರಿ. ಅದಕ್ಕೆ ಈ ಮಠಗಳು, ಈ ಮಸೀದಿಗಳು, ಈ ಮಂದಿರಗಳು, ಈ ಚರ್ಚ್ಗಳು ಇದೆಲ್ಲವೂ ಕೂಡ ಒಂದು ಅಡಿಗಲ್ಲಾಗಲಿ ಎಂದು ಹಾರೈಸುತ್ತಾ ಖಂಡಿತವಾಗಿಯೂ ಇನ್ನೊಮ್ಮೆ ಮಾತನಾಡೋಣ ಎಂದು ಹೇಳುತ್ತಾ ನನ್ನ ಮಾತುಗಳಿಗೆ ವಿರಾಮ. ಜೈ ಹಿಂದ್, ಜೈ ಕರ್ನಾಟಕ. ವಿಶ್ವ ಭೂಪಟದಲ್ಲೊಂದು ಪ್ರಗತಿಶೀಲ ರಥ, ವಿಶಿಷ್ಟ ವಿಭಿನ್ನ ಆ ರಥದ ಪಥ, ಜಗಕ್ಕೆಲ್ಲ ಬೋಧಿಸುತ್ತಿದೆ ಭಾವೈಕ್ಯತೆಯ ಶಪಥ. ಹೌದು, ವಿಶ್ವಗುರು ಭಾರತ, ವಿಶ್ವಗುರು ಭಾರತ. ತುಂಬಾ ಅರ್ಥಪೂರ್ಣ ನುಡಿಗಳನ್ನಾಡಿರುವಂತಹ ಅತಿಥಿಗಳಿಗೆ ತುಂಬ ಹೃದಯದ ಧನ್ಯವಾದಗಳು.